RCM ಅಂತ ನಮ್ಮದು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಅಂತಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನಾವು ಇಂಗ್ಲೀಷ್ ಸ್ಪೋಕನ್ ಬಗ್ಗೆ ಆಲ್ರೆಡಿ 4 ವೀಡಿಯೋಸು ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಈ 4 ವೀಡಿಯೋಸ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡಿಕೊಂಡ್ರೆ 100% ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಧೈರ್ಯವಾಗಿ ಫೇಸ್ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಅಂದರೆ ಈಸಿಯಾಗಿ ನೀವು ಇಂಗ್ಲೀಷ್ ಮಾತಾಡೋದಕ್ಕೆ, ಯಾಕಂದರೆ ಸೆಂಟೆನ್ಸ್ ಸ್ಟ್ರಕ್ಚರು, ಟೆನ್ಸಸ್ ಎಲ್ಲ ಡಿಸ್ಕಸ್ ಮಾಡಿರೋದ್ರಿಂದ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ಬರುತ್ತೆ. ನೋಡಿ, ಟ್ರೈ ಮಾಡಿ. ಈಗ ಇವತ್ತು ನಾನು WH ಕ್ವಶನ್ ವರ್ಡ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದರಲ್ಲಿ WH ಕ್ವಶನ್ ವರ್ಡ್ಸ್ನ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು, ಫ್ಯೂಚರ್ ಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು. ಈಗ ನಮಗೆ ಆಲ್ರೆಡಿ ಮಾಮೂಲಿ ಕ್ವಶನ್ಸ್ ಕೇಳೋಕ್ಕೆ ಬರ್ತಾ ಇರುತ್ತೆ. ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ ನೇಮ್, ಹೂ ಈಸ್ ಯುವರ್ ಫೇವ್ರೇಟ್ ಟೀಚರ್, ವಿಚ್ ಈಸ್ ಯುವರ್ ಫೇವ್ರೇಟ್ ಕಲರ್, ಈ ಥರ ಕ್ವಶನ್ಸ್ ನಮಗೆ ಕೇಳೋದು, ಆನ್ಸರ್ ಹೇಳೋದು ಬರುತ್ತೆ. ಇನ್ನು ಸ್ವಲ್ಪ ಅಪ್ಗ್ರೇಡ್, ಈಗ WH ಕ್ವಶನ್ಸ್ ನೋಡ್ಕೊಳ್ಳೋಣ. ವಾಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ವೈ ಅಂದರೆ ಏಕೆ, ಹೂ ಅಂದರೆ ಯಾರು, ಹೂಮ್ ಅಂದರೆ ಯಾರನ್ನು, ಯಾರದ್ದು, ಹೂಸ್ ಅಂದರೆ ಯಾರದ್ದು, ವಿಚ್ ಅಂದರೆ ಯಾವುದು, ಹೌ ಅಂದರೆ ಹೇಗೆ, ಹೌ ಮೆನಿ ಅಂದರೆ ಎಷ್ಟು, ಹೌ ಮಚ್, ಹೌ ಮೆನಿ ನೋಡಿ, ಇದು ಹೌ ಮೆನಿ ಫಿಂಗರ್ಸ್, ಹೌ ಮೆನಿ ಸ್ಟೂಡೆಂಟ್ಸ್, ಈ ಥರ ನಂಬರ್ಸ್ಗೆ ಬಂದಾಗ ಹೌ ಮೆನಿ ಅಂತ ಬರುತ್ತೆ. ಹೌ ಮಚ್ನ ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ಅಮೌಂಟ್, ಹೌ ಮಚ್ ರೈಸ್, ಈ ಥರದಕ್ಕೆ ಹೌ ಮಚ್ ನಾವು ಯೂಸ್ ಮಾಡಬೇಕು. ಹೌ ಲಾಂಗ್ ಅಂದರೆ ಯಾವಾಗಿಂದ, ಹೌ ಓಲ್ಡ್ ಅಂದರೆ ಇವಾಗ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಬೇಕಾದ್ರೆ ಹೌ ಓಲ್ಡ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಈಗ ಈ WH ವರ್ಡ್ಸಲ್ಲಿ ನಾವು ಡೂನ ಯಾವಾಗ ಯೂಸ್ ಮಾಡಬೇಕು, ಡಸ್ನ ಯಾವಾಗ ಯೂಸ್ ಮಾಡಬೇಕು, ಡಿಡ್ ಅಂತ ಯಾವಾಗ ಯೂಸ್ ಮಾಡಬೇಕಂತ ಸ್ವಲ್ಪ ನೀಟಾಗಿ ಇದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರಿ. ಅದರಲ್ಲಿ ಒಂದು ವೆನ್ ಅಂತ ಒಂದು, ಫಾರ್ ಎಕ್ಸಾಂಪಲ್ ವೆನ್ ತಗೊಂಡು ನಾನು ಕ್ವಶನ್ಸ್ನ ಫ್ರೇಮ್ ಮಾಡಿದ್ದೀನಿ ಮತ್ತು ಆನ್ಸರ್ಸನ್ನು ಹೇಳಿದ್ದೀನಿ. ಈಗ ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಡೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವಾಗ ಡೂ ಯೂಸ್ ಮಾಡಬೇಕು, ಯಾವಾಗ ಡಸ್ ಯೂಸ್ ಮಾಡಬೇಕು. ಡಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಹಿ, ಶಿ, ಇಟ್ ಅಂದರೆ ಒಬ್ಬ ಹುಡುಗ, ಹುಡುಗಿ ಮತ್ತು ಒಂದು ಪ್ರಾಣಿಯ ಅಥವಾ ಜೀವಿಯ ಬಗ್ಗೆ ಏನಾದರೂ ನಾವು ಪ್ರಶ್ನೆ ಕೇಳಬೇಕಾದ್ರೆ ಡಸ್ ಅಂತ ಯೂಸ್ ಮಾಡಬೇಕು. ಇನ್ನು ಉಳಿದಿದ್ದ ಟೈಮಲ್ಲೆಲ್ಲ ನಾವು ಡೂ ಅಂತ ಯೂಸ್ ಮಾಡಬೇಕು. ಡಿಡ್ ಬಂದ್ಬಿಟ್ಟು ಪಾಸ್ಟ್ ಟೆನ್ಸಲ್ಲಿ ಕೇಳುವಾಗ ಯೂಸ್ ಮಾಡಬೇಕು. ಈಗ ನೋಡ್ಕೊಳ್ಳಿ, ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಈಗ ನಾವು ಡೂ ಯಾವಾಗ ಯೂಸ್ ಮಾಡಬೇಕಂದ್ರೆ ವೆನ್ ಡು ಯು ಕಮ್, ನೀನು ಯಾವಾಗ ಬರ್ತೀಯಾ. ಇವಾಗ ಎಲ್ಲೋ ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟ್ ಅದು ಬರ್ತಾನಲ್ಲ ವಾಪಸ್, ಅವಾಗ ನಾವು ಕೇಳಬೇಕಾಗುತ್ತೆ. ಇನ್ನು ವೆನ್ ಡು ಯು ಕಮ್ ಅಂತಾದರೂ ಕೇಳ್ಬೋದು. ನೆಕ್ಸ್ಟ್ ಇನ್ನೂ ಫ್ಯೂಚರಲ್ಲಿ ಕೇಳಬೇಕಾದ್ರೆ ವೆನ್ ವಿಲ್ ಯು ಕಮ್, ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾಳೆ ಬರೋದ್ರ ಬಗ್ಗೆ ಕೇಳಬೇಕಾ, ಈಗ ಫಿಕ್ಸ್ ಆಗಿರೋದ್ರ ಬಗ್ಗೆ ಕೇಳಬೇಕಾ. ಈಗ ಫಿಕ್ಸ್ ಆಗಿರೋದ್ರ ಬಗ್ಗೆ ಕೇಳಬೇಕಾದ್ರೆ ನೀವು ಡೂ ಅಂತಲೇ ಯೂಸ್ ಮಾಡ್ಕೊಳ್ಳಿ. ಇನ್ನು ನಾಳೆ ನೆಕ್ಸ್ಟ್ ಕಾರ್ಯಕ್ರಮಗಳ ಬಗ್ಗೆ ನೀವೇನಾದರೂ ಕೇಳಬೇಕಾದ್ರೆ ಅಲ್ಲಿ ವಿಲ್ ಅಂತ ಯೂಸ್ ಮಾಡ್ಕೊಬೇಕು. ನೀವು ಫ್ಯೂಚರ್ ನೋಡಿ, ಡೂ ಮತ್ತು ವಿಲ್ ಎರಡೂ ಸಹ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊಬೇಕು ನೋಡ್ಕೊಳ್ರಿ. ಡೂ ಇವಾಗ ಹೋಗಿದ ತಕ್ಷಣ ಮತ್ತೆ ಬರ್ತೀಯಲ್ಲಪ್ಪ, ಯಾವಾಗ ನೀನು ಬರ್ತೀಯಾ. ವೆನ್ ಡು ಯು ಕಮ್ ಅಂತ ಕೇಳಬೇಕು. ವೆನ್ ಡು ಯು ಕಮ್ ಅಂದರೆ ನೀನು ಯಾವಾಗ ಬರ್ತೀಯಾ. ಐ ಕೇಮ್ ಅಟ್ 6 PM, ಐ ಕಮ್ ಅಟ್ 6 PM, ನಾನು 6 ಗಂಟೆಗೆ ಬರ್ತೀನಿ. ಇವಾಗ ಡೂನ ಕೇಳೋದೇನು ಸಣ್ಣ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಡಸ್ ಅಂತ ಕೇಳಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ, ವೆನ್ ಡಸ್ ಯುವರ್ ಮದರ್ ಕಮ್, ಮದರ್ ಎಲ್ಲಿ ಬರ್ತಾರೆ, ಶಿ ಅಲ್ಲಿ ಬರ್ತಾರೆ. ಆಗ ನಾವೇನು ಮಾಡಬೇಕು, ಡೂನ ನಾವು ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸಬೇಕು, ಡಸ್ ಅಂತ ಬಳಸಬೇಕು. ಮೇನ್ ವರ್ಬ್ ಕಮ್ ಅಂತಾನೆ ಬಳಸಬೇಕು, ಕಮ್ಸ್ ಅಂತ ಬಳಸಂಗೆ ಇಲ್ಲ. ವೆನ್ ಡಸ್ ಯುವರ್ ಮದರ್ ಕಮ್, ಮೈ ಮದರ್ ನೋಡಿ ಆನ್ಸರ್ ಹೇಳುವಾಗ ಕಮ್ಸ್ ಅನ್ಬೇಕು, ಇಲ್ಲಿ ಕಮ್ ಅನ್ನಂಗೆ ಇಲ್ಲ. ಐ, ವಿ, ಯು, ದೇ ಬಂದಾಗ ಕಮ್ ಅನ್ಬೇಕು. ಈ, ಶಿ, ಇಟ್ ನೋಡಿ ಜಾಸ್ತಿ ಸಲ ಅದು ಹೇಳ್ತಾ ಇದ್ದೀನಿ, ಕಮ್ಸ್ ಅಂತ. ಮೈ ಮದರ್ ಕಮ್ಸ್ ಅಟ್ 6 PM. ಈಗ ನೋಡ್ಕೊಳ್ಳಿ, ನೀನು ಯಾವಾಗ ಬಂದೆ ಅಂತ ಕೇಳಬೇಕು. ಇವಾಗ ಬಂದೆ ಅನ್ನೋದಕ್ಕೆ ಕಮ್ಗೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಕೇಮ್ ಆಗುತ್ತೆ. ವೆನ್ ಯು ಕೇಮ್ ಅನ್ನಂಗಿಲ್ಲ. ಕ್ವಶನ್ ಕೇಳುವಾಗ ಇಲ್ಲಿ ಹೆಲ್ಪಿಂಗ್ ವರ್ಬನ್ನ ಪಾಸ್ಟ್ ಟೆನ್ಸಲ್ಲಿ ಹಾಕೊಬೇಕು. ವೆನ್ ಡಿಡ್ ಮೇನ್ ವರ್ಬನ್ನ ಹೇಗಿತ್ತೋ ಹಾಗೆ ಬರಿಬೇಕು. ಇಲ್ಲಿ ಡಿಡ್ ಬರಿಬೇಕು, ಇಲ್ಲಿ ಮೇನ್ ವರ್ಬ್ ಹೇಗಿತ್ತೋ ಹಾಗೆ ಬರಿಬೇಕು. ನೋಡು, ವೆನ್ ಡಿಡ್ ಯು ಕಮ್ ಕ್ವಶನ್ ಕೇಳುವಾಗ
ಹೆಲ್ಪಿಂಗ್ ವರ್ಬನ್ನು ಮಾತ್ರ ನಾವು ಪಾಸ್ಟ್ ಟೆನ್ಸಲ್ಲಿ ಆಗಬೇಕು. ವೆನ್ ಡಿಡ್ ಯು ಕಮ್, ನೀನು ಯಾವಾಗ ಬಂದೆ. ಆನ್ಸರ್ ಹೇಳುವಾಗ ನೋಡಿ, ಡಿಡ್ಡು ಮತ್ತು ಕಮ್ ಎರಡು ಸೇರಿವೆ ಹೇಳ್ಬಿಟ್ಟು ಏನಾಗುತ್ತೆ, ಕೇಮ್ ಆಗುತ್ತೆ. ಐ ಕೇಮ್ ಅಟ್ 6 PM. ನೋಡ್ಕೊಳ್ಳಿ, ಇವಾಗ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ವೇರ್ ಡಿಡ್ ಯು ಗೋ. ಓಕೆ, ನೀನು ಹೇಗೆ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ವೈ ಡಿಡ್ ಯು ಗೋ ಅಂತ ಕೇಳಬೇಕು. ಈಗ ನೀನು ಶಾಲೆಗೆ ಹೇಗೆ ಹೋಗ್ತೀಯಾ, ಹೌ ಡು ಯು ಗೋ ಟು ಸ್ಕೂಲ್ ಅನ್ಬೇಕು. ಶಾಲೆಗೆ ಹೇಗೆ ಹೋದೆ ಅಂತ ಕೇಳಬೇಕಾದ್ರೆ ಹೌ ಡಿಡ್ ಯು ಗೋ ಟು ಸ್ಕೂಲ್. ಅಲ್ಲಿ ಆನ್ಸರ್ ಹೇಳುವಾಗ ಅವನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು, ಐ ವೆಂಟ್ ಟು ಸ್ಕೂಲ್ ಬೈ ವಾಕ್. ಈಗ ನೋಡ್ಕೊಳ್ಳಿ, ಎಲ್ಲದಕ್ಕೂ ಸಹ ಡಿಡ್ ಬಳಸ್ಕೊಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಬಂದಾಗ ಎಲ್ಲ ಕ್ವಶನ್ ವರ್ಡ್ಸ್ಗೂ ಸಹ ಡಿಡ್ ಬಳಸ್ಕೊಬೇಕಾಗುತ್ತೆ. ಬಟ್ ಹೂಗೆ ಮಾತ್ರ ನಾವು ಇಲ್ಲಿ ಡಿಡ್ ಬಳಸ್ಕೊಳಂಗೆ ಇಲ್ಲ, ಡೂನು ಬಳಸ್ಕೊಳಂಗಿಲ್ಲ, ಡಸ್ಸು ಬಳಸ್ಕೊಳಂಗಿಲ್ಲ. ಡೈರೆಕ್ಟಾಗಿ ವರ್ಬೇ ಹಾಕ್ಬಿಡೋದು. ಹೂ ಕಮ್ಸ್, ಯಾರು ಬರುತ್ತಾರೆ. ಮೈ ಫಾದರ್ ಕಮ್ಸ್, ಇವಾಗ ನಾನು ಬರ್ತೀನಿ ಅನ್ಬೇಕಾದ್ರೆ ಐ ಕಮ್ ಅನ್ಬೇಕು. ಮೈ ಫಾದರ್ ಯಾರಾದರೂ ಒಬ್ಬರು ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಕಮ್ಸ್ ಅಂತ ಸೇರಿಸ್ಕೊಂಡು ಹೇಳ್ಬೇಕು. ನೋಡ್ಕೊಳ್ಳಿ, ಯಾರು ಬಂದ್ರು ಅಂತ ಕೇಳಬೇಕಾದ್ರೆ ನೋಡಿ, ವೆನ್ ಡಿಡ್ ಕಮ್ ಅಂತ ಕೇಳಿದ್ವಿ. ಬಟ್ ಇಲ್ಲಿ ಹೂ ಬಂದಾಗ ನಾವು ಡೈರೆಕ್ಟಾಗಿ ಪಾಸ್ಟ್ ಟೆನ್ಸ್ ವರ್ಡೇ ಯೂಸ್ ಮಾಡಬೇಕು. ಹೂ ಕೇಮ್ ಅನ್ಬೇಕಷ್ಟೇ, ಹೂ ಕೇಮ್. ಇಲ್ಲಿ ಹೂ ಡಿಡ್ ಕಮ್ ಅನ್ನಂಗೆ ಇಲ್ಲ. ಹೂ ಬಂದಾಗ, ಹೂ ಕೇಮ್ ಅಂದಾಗ ಮೈ ಫ್ರೆಂಡ್ ಕೇಮ್ ಅಂತ ಹೇಳಬೇಕು. ಇಷ್ಟನ್ನು ನಾವು ನೀಟಾಗಿ ಅರ್ಥ ಮಾಡಿಕೊಂಡು ಸಮಯ ಸಂದರ್ಭಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.